ಜೀವ, ಇವತ್ತೇನಾದ್ರೂ ವಿಶೇಷನಾ? ಗಿಫ್ಟ್ ತಂದು ಕೊಟ್ಟಿದ್ರ? ಅಂಗಡಿಗೆ ಹೊಸ ಮಾಡೆಲ್ ಬಂದಿತ್ತು. ಇದು ನಿನ್ ಕತ್ತಲಿದ್ರೆ ನಿನ್ ಸೌಂದರ್ಯ ಇನ್ನು ಹೆಚ್ಚುತ್ತೆ ಅಂತ ತಗೊಂಬಂದೆ. ಇದಕ್ ದುಡ್ಡು? ಇನ್ಸ್ಟಾಲ್ಮೆಂಟ್. ಸಾಲ ಎಲ್ಲ ಮಾಡಿ ಇದೆಲ್ಲ ಬೇಕಾ? ನನ್ನ ಮದುವೆ ಆಗಿ ನನಗೊಂದು ಹೊಸ ಬಾಳನ್ನು ಕೊಟ್ಟು ಜೀವನ ಪೂರ್ತಿ ನಿನ್ನ ಪ್ರೀತಿ ಸಾಲಲ್ಲಿ ಬೆಳೆಸಿದೀಯ. ಅದ್ರ ಮುಂದೆ ಈ ಜುಜುಬಿ. ಓ, ಇದ್ರ ಜೊತೆಗೆ ಇನ್ನೊಂದು ಗಿಫ್ಟ್ ಇದೆ. ಹೌದಾ? ಪ್ಲೀಸ್ ಕ್ಲೋಸ್ ಯುವರ್ ಐಸ್. ಗೊತ್ತಾಯ್ತು. ಒಂದು ನಿಮಿಷ. ಹೃದಯದಲ್ಲಿ ಓಡಾಡೋ ನಿನ್ನಿಂದ ಬಂದೀಗ ದಿನಚರಿಗೆ ಮುದ್ದಾದ ವಿನ್ಯಾಸ. ಗಡಿಯಾರ ಮರೆವಂತೆ ಮನಸ್ಸೀಗ ಬೆರೆತಾಗ ಉಸಿರಲ್ಲಿ ಹೆಸರನ್ನು ಉಸಿರಿಂದ ಬರಬೇಗ. ಹರಿ ನಮ್ಮನ್ನು ತಡೆಯೋರು ಯಾರೀಗ? ಅವ್ವ ಕೃಷ್ಣ, ಕೃಷ್ಣ ಏನಾಗಿಲ್ಲ, ಬಾಬಾ ನಾನು ಇಲ್ಲೇ ಇದ್ದೀನಿ. ಯಾಕ ಅದೃಷ್ಟ ಹಳ್ಳ ಹಿಡಿತು. ಬೇಬಿ, ನಾನು ಇಲ್ಲೇ ಇದ್ದೀನಮ್ಮ, ಮಲ್ಗು. ಟಚ್ 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 ಟಚ್. ಯಾವುದೋ ಅನ್ನೋ ನಂಬರ್ ಕಾಲ್ ಬರ್ತಾ ಇದೆ. ಹಲೋ, ಸಂಜೀವ್ ರಾಘವಚಂದ್ರ ಹಿಯರ್. ನಾನು ದೇವಸ್ಥಾನದ ಅರ್ಚಕ ಮಾತಾಡ್ತಾ ಇದ್ದೀನಿ. ದೇವಸ್ಥಾನದ ಅರ್ಚಕನ? ಯಾವ ದೇವಸ್ಥಾನ ಹೇಳಿ? ಓ, ನೀವು ಗೊತ್ತಾಯ್ತು, ಹೇಳಿ ಹೇಳಿ. ಸಾರ್, ಆ ಹೆಣ್ಮಗಳು ಇವತ್ತು ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. ಇವತ್ತ? ಎಷ್ಟೊತ್ತಿಗೆ ಅಂತ ಏನಾದ್ರು ಗೊತ್ತಾ? ಅವರು ಸಾಮಾನ್ಯವಾಗಿ ರಾತ್ರಿ ಹೊತ್ತೇನೆ ಬರೋದು. ಓಕೆ ಅರ್ಚಕ್ರೆ, ಇನ್ನು ಮುಂದಿಂದು ನಾವು ನೋಡ್ಕೊಂತೀವಿ ಬಿಡಿ. ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾ ಸರ್. ಅಚ್ಚು, ಶ್ರೀವಾರಿ ಜ್ಯುವೆಲರ್ಸ್ ಕಡೆಯಿಂದ ಒಂದು ದೇವಸ್ಥಾನಕ್ಕೆ ಒಬ್ಬ ಹೆಣ್ಮಗಳು ದೇಣಿಗೆ ಕೊಡ್ತಾ ಇದ್ಲಲ್ಲ, ಅವಳು ಇವತ್ತು ಆ ದೇವಸ್ಥಾನಕ್ಕೆ ಬರ್ತಾ ಇದ್ಲಂತೆ. ಅಲ್ಲ, ಯಾರು ಅವಳು? ನಮ್ಗೆ ಗೊತ್ತಿಲ್ಲದೆ ನಮ್ ಕಂಪ್ನಿಯಿಂದ ಡೊನೇಷನ್ ಕೊಡ್ತಾ ಇರೋಳು. ಇದ್ರ ಬಗ್ಗೆ ಮನೇಲಿ ಕೇಳೋಣ ಅಂದ್ರೆ ಎಲ್ಲಿ ಇದೇ ಒಂದು ಇಶ್ಯೂ ಆಗಿ ಗಲಾಟೆ ಆಗುತ್ತೋ ಅಂತ ಭಯ ನನ್ಗೆ. ಡೋಂಟ್ ವರಿ ಅಚ್ಚು, ಇವತ್ತು ನೈಟು ಆ ದೇವಸ್ಥಾನಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಅವ್ನು ಹಿಡ್ದಾಕಣ. ನಮ್ಮ ಹೆಸರು ಹೇಳ್ಕೊಂಡು ವ್ಯವಹಾರ ಮಾಡ್ತಿರೋಳನ್ನ ನೋಡ್ಬೇಕು ಅಂತ ನಂಗೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಇವತ್ತು ಆಫೀಸಿಂದ ಬೇಗ ಬರ್ತೀನಿ, ರೆಡಿಯಾಗಿರು. ಬಹುಶಃ ಇವತ್ತು ನಮಗೆ ಕಣ್ಣಿಗೆ ಕಾಣೋ ಸತ್ಯಗಳನ್ನು ತಿಳ್ಕೊಳ್ಳೋ ವಿಶೇಷವಾದ ದಿನ ಆಗಬಹುದು. ರಾಣ, ಬರಕ್ ಹೇಳ್ದಂತೆ. ಕುತ್ಕೋ. ಕಪಿಲ್, ಡೋರ್ ಕ್ಲೋಸ್ ಮಾಡಿ. ಸಂಜೀವನ್ನ ಸೋಲ್ಸೋದಕ್ಕೆ ನೀನ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ? ಅದ್ರಲ್ಲೇನ್ ಡೌಟ್ ನಿನ್ಗೆ? ಡೌಟ್ ಅಲ್ಲ ದೇವಿ, ಆ ಕೆಲಸ ಆದಷ್ಟು ಬೇಗ ಆಗ್ಬೇಕು. ಅಣ್ಣನ್ನು ನನ್ನನ್ನು ನಮ್ ಸೀಟಿಂದ ಕಿತ್ತಾಕದ್ಮೇಲೆ ಇದುವರೆಗೂ ಹೊಸ ಡೆಸಿಗ್ನೇಷನ್ ಕೊಟ್ಟಿಲ್ಲ ನಮ್ಗೆ. ಏನಾದ್ರೂ ಕೇಳಿದ್ರೆ ಹೋಗಿ ಸೇಲ್ಸ್ ಕೌಂಟರ್ ನಿಂತ್ಕೊಳ್ಳಿ ಅಂತಾನೆ. ಅವಮಾನ ಆಗ್ತಿದ್ದೀವಿ ನಮ್ಗೆ. ಹೀಗೆ ಬಿಟ್ರೆ ಅವನು ಕಂಪ್ಲೀಟ್ ಆಗಿ ಕಂಪ್ನಿನ ಟೇಕ್ ಓವರ್ ಮಾಡ್ಬಿಡ್ತಾನೆ ದೇವಿ. ಆಮೇಲೆ ನಾವ್ ಏನು ಮಾಡೋದಕ್ಕಾಗೋದಿಲ್ಲ. ಭೂಮಿಗೆ ಭಾರ, ಊಟಕ್ಕೆ ದಂಡ ಅಂತ ಬದುಕ್ಬೇಕು ನಾವು. ಆಸ್ತಿ ಅಂತೂ ಕೈಗೆ ದಕ್ಲಿಲ್ಲ,
ಈಗಿರೋ ಅಧಿಕಾರನ ಕಳ್ಕೊಂಡ್ಬಿಟ್ರೆ ಏನೂ ಇಲ್ದಂಗೆ ಆಗ್ಬಿಡ್ತೀವಿ. ನನಗ್ ನಿಮ್ ಪೇನ್ ಅರ್ಥ ಆಗುತ್ತೆ. ಏನ್ ಮಾಡ್ಬೇಕು ಅಂತೀರಾ? ಐ ಮೀನ್, ನಿಮ್ಗೇನಾದ್ರೂ ಒಂದು ಐಡಿಯಾ ಇರುತ್ತಲ್ವಾ ಸಂಜೀವನ್ ಬಗ್ಗೆ? ಅದೇನು ಅಂತ. ಆ ಸಂಜೀವನ್ನ CEO ಸೀಟಿಂದ ಇಳಿಸ್ಬೇಕು. ಅದಕ್ಕೇನಾದ್ರೂ ಒಂದು ಐಡಿಯಾ ಕೊಡು ದೇವಿ. ಸಂಜೀವನ CEO ಪೊಸಿಷನ್ ಇಂದ ನಾವ್ ಇಳ್ಸಕ್ಕಾಗಲ್ಲ. ಅವನಾಗ ಅವನೇ ಇಳಿಬೇಕು. ಅದಾಗ್ಬೇಕು ಅಂದ್ರೆ ಅವನ ಮೇಲೆ ಏನಾದ್ರೂ ಒಂದು ದೊಡ್ಡ ಆರೋಪ ಆಗ್ಬೇಕು. ಅದು ಅದು ದೊಡ್ಡ ನ್ಯೂಸ್ ಆಗ್ಬೇಕು. ಜನಗಳಿಗೆ ಮುಖ ತೋರ್ಸಕ್ಕಾಗ್ದೆ ಅವನೇ CEO ಸೀಟಿಂದ ಇಳಿದು ಓಡ್ಬೇಕು. ಅದು ಹೇಗ್ ಸಾಧ್ಯ ದೇವಿ? ಯಾರು ಆರೋಪ ಮಾಡ್ತಾರೆ? ಅಲ್ಲಿರೋರೆಲ್ಲ ಸಂಜೀವನ್ ಬಕೆಟ್ಗಳು ತಾನೆ. ನಾವ್ ಆರೋಪ ಮಾಡೋಣ. ನಮ್ ಹೆಸರು ಹೊರಗೆ ಬರ್ದಿರೋ ಹಾಗೆ ಅನಾಮಧೇಯ ವ್ಯಕ್ತಿಗಳ ತರ ನಾವ್ ಕಂಪ್ಲೇಂಟ್ ಕೊಡೋಣ. ಯಾರಿಗೆ? ಇದೇನಾ ಶ್ರೀವಾರಿ ಜ್ಯುವೆಲ್ಲರ್ಸ್? ಹೌದು ಸರ್. ಲೆಟ್ಸ್ ಗೋ. ಎಕ್ಸ್ಕ್ಯೂಸ್ ಮೀ. ಯಾರು ಸರ್ ನೀವು? ಪೊಲೀಸ್ ಜೊತೆಗೆ ಬಂದಿದ್ದೀರಾ? ನೀವ್ ಯಾರು? ಐ ಆಮ್ ಸಂಜೀವ್ ರಾಘವ್ ಚಂದ್ರ, ಶ್ರೀವಾರಿ ಜ್ಯುವೆಲ್ಲರ್ಸ್ನ CEO. ಐ ಆಮ್ ಸದಾನಂದ ಫ್ರಮ್ ಇನ್ಕಮ್ ಟ್ಯಾಕ್ಸ್. ದಿಸ್ ಇಸ್ ಮೈ ID ಕಾರ್ಡ್. ನಿಮ್ ಶಾಪ್ ನ ರೈಡ್ ಮಾಡ್ತಾ ಇದೀವಿ. ಆಫೀಸರ್ ತಗೊಳ್ಳಿ. IT ಆಕ್ಟ್ ಸೆಕ್ಷನ್ 132 ಪ್ರಕಾರ ನಿಮಗೆ ನೋಟಿಸ್. ಸರ್, ಇದ್ದಕ್ಕಿದ್ದಾಗ ಯಾಕೆ ರೈಡ್ ಮಾಡ್ತಾ ಇದ್ದೀರಾ? ಸಡನ್ಲಿ ಬರೋದನ್ನ ರೈಡ್ ಅನ್ನೋದು. ಇನ್ಸ್ಪೆಕ್ಟರ್, ಸ್ಟಾಫ್ ಅನ್ನ ಬಿಟ್ಟು ಕಸ್ಟಮರ್ಸ್ ಬರ ಕಳಿಸಿ ಬಾಕ್ಲಾಕಿ. ಮೇಡಮ್ ಮೇಡಮ್ ನಡೀರಿ, ಮೇಡಮ್ ನಡೀರಿ, ನಡೀರಿ. ಸರ್, ನಮ್ದು ತುಂಬಾ ರೆಪ್ಯೂಟೆಡ್ ಕಂಪನಿ. ತುಂಬಾ ವರ್ಷಗಳಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀವಿ. ಸಮಯಕ್ಕೆ ಸರಿಯಾಗಿ GST ರಿಟರ್ನ್ಸ್, IT ರಿಟರ್ನ್ಸ್ ಎಲ್ಲ ಸಬ್ಮಿಟ್ ಮಾಡ್ತಾ ಇದ್ದೀವಿ. ದಟ್ ಡಸಂಟ್ ಮ್ಯಾಟರ್. ಇಲ್ಲಿಗಲ್ ಆಗಿ ಮನಿ ಲಾಂಡ್ರಿ ನಡೀತಾ ಇದೆ. ಆ ಕಂಪ್ಲೇಂಟ್ ಬಂದಿದೆ. ಮನಿ ಲಾಂಡ್ರಿಂಗ? ಸರ್, ಚಾನ್ಸೇ ಇಲ್ಲ. ಯಾರೋ ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ನೋಡೋಣ. ಆಫೀಸರ್, ಎಲ್ಲರ ಮೊಬೈಲ್ ಕಲೆಕ್ಟ್ ಮಾಡಿ ಲ್ಯಾಂಡ್ ಏನ್ ಎಲ್ಲಿದೆ ಡಿಸ್ಕಸ್ ಮಾಡಿ. ಓಕೆ ಸರ್. ಸ್ಟಾರ್ಟ್ ದಿ ಪ್ರೋಸೆಸ್. ಮಿಸ್ಟರ್ ಸಂಜೀವ್, ನಿಮ್ಮ ಅಕೌಂಟ್ಸ್ ನಾನು ವೆರಿಫೈ ಮಾಡಬೇಕು. ಶೋರ್ ಸರ್, ಪ್ಲೀಸ್ ಕಮ್. ಬನ್ನಿ. ಸಂಜೀವ್, ಇನ್ಕಮಿಂಗ್ ಗೋಲ್ಡ್ಗೂ ಔಟ್ಗೋಯಿಂಗ್ ಗೋಲ್ಡ್ಗೂ ಮ್ಯಾಚ್ ಆಗ್ತಾ ಇಲ್ವಲ್ಲ? ಸರ್, ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು 100 ಗ್ರಾಮ್ ಚಿನ್ನನ ಏಜೆನ್ಸಿನ ಪರ್ಚೇಸ್ ಮಾಡಿದ್ರೆ ನಿಮ್ಮಿಂದ ವ್ಯಾಪಾರ ಆಗೋದು ಚಿನ್ನದ ಕ್ವಾಂಟಿಟಿ ಎಷ್ಟಿರುತ್ತೆ? ಸರ್, ಇನ್ಕಮಿಂಗ್ 100 ಗ್ರಾಮ್ ಆದ್ರೆ ಔಟ್ ಗೋಯಿಂಗು 110 ಗ್ರಾಮ್ ಇರುತ್ತೆ ಸರ್. ಆಭರಣದ ಬಂಗಾರ 916 ಆಗಿರೋದ್ರಿಂದ 8.4 ಆಡ್ ಆಗುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಈ ರೆಕಾರ್ಡ್ ಪ್ರಕಾರ ಮ್ಯಾಚ್ ಆಗ್ತಾ ಇಲ್ವಲ್ಲ? ನೀವು ಪರ್ಚೇಸ್ ಮಾಡಿರೋ ಗೋಲ್ಡ್ಗಿಂತ ಸೇಲ್ ಮಾಡಿರೋ ಗೋಲ್ಡ್ ಕ್ವಾಂಟಿಟಿ ಜಾಸ್ತಿ ಇದೆ. ಎಕ್ಸ್ಟ್ರಾ ಗೋಲ್ಡ್ ಎಲ್ಲಿಂದ ಬಂತು? ಗೋಲ್ಡ್ ನ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಿದ್ರೆ ನೀವು.
ದೇವ್ರೆ, ನಾವ್ ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗ್ ಬಂದ್ವೋ ಆ ಉದ್ದೇಶ ಇನ್ನೂ ನೆರವೇರಿಲ್ಲ. ಎಲ್ಲರ ಪ್ರೀತಿ ಬೇಕು ಅನ್ಕೊಂಡ್ವಿ, ಬದ್ಲಿಗ್ ಸಿಗ್ತಾ ಇರೋದು ಶಾಪ. ಆಸ್ತಿನೂ ನೀನ್ ಅವರಿಂದ ದೂರ ಮಾಡ್ಬಿಟ್ಟಿಯಲ್ಲ. ಇನ್ನು ಜೀವನು ಅತ್ತೆನೂ ಒಂದ್ ಮಾಡ್ಬೇಕು ಅನ್ನೋ ನನ್ನ ಪ್ರಯತ್ನ ಗಾಳಿಲಿ ಚಿತ್ರ ಬರ್ದಂಗ ಆಗ್ತಿದೆ. ಮಗನ್ನ ಒಪ್ಕೊಳ್ಳೋದೇ ಇಲ್ಲ ಅಂತಿದ್ದಾರೆ ಅತ್ತೆ. ಅವ್ರ ಮನ್ಸಲ್ಲಿರೋ ಅನುಮಾನಗಳನ್ನ, ಅವ್ರ ಜೀವನದಲ್ಲಿರೋ ಗೊಂದಲಗಳನ್ನ ಹೇಗ್ ದೂರ ಮಾಡ್ಬೇಕು, ಅಮ್ಮ ಮಗನ್ನ ಹೇಗ್ ಒಂದ್ ಮಾಡ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕೃಷ್ಣ ಜನ್ಮಾಷ್ಟಮಿ ದಿನ ಅತ್ತೆನ ಆ ಕತ್ಲೆ ಕೋಣೆಯಿಂದ ಹೊರಗಡೆ ಕರ್ಕೊಂಡ್ ಬರೋ ನನ್ನ ಪ್ರಯತ್ನ ವ್ಯರ್ಥ ಆಗೋಯ್ತು. ನಮ್ಮನೆ ಹೇಗಾಗಿದೆ ಅಂದ್ರೆ ಅಲ್ಲಲ್ಲಿ ಅತ್ತೆ ಮಾವ ಮೈದ್ನ ನಾದ್ನಿ ಅನ್ನೋ ಸಂಬಂಧಗಳ ಚುಕ್ಕಿಗಳಿವೆ. ಆದ್ರೆ ಅದನ್ ಬೆಸೆಯೋ ಗೆರೆಗಳು ಮಾತ್ರ ಇನ್ನೂ ಕಾಣಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಹಳೆ ದೇವಸ್ಥಾನ, ದೇಣಿಗೆ, ಆ ಕಾಲ್ಗೆಜ್ಜೆ ಮಣಿ, ಅತ್ತೆ ಕಾಯಿಲೆ, ಅಮ್ಮನ್ ಭಯ, ಇದೆಲ್ಲವೂ ಪ್ರಶ್ನೆಗಳಾಗೆ ಉಳಿದಿದೆ. ಇದಕ್ಕೆಲ್ಲ ಯಾವತ್ತು ಉತ್ತರ ಕೊಡ್ತೀಯಪ್ಪ? ಇವತ್ತು ನಿಂಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ದೇವ್ರೆ, ನನ್ ಪ್ರಶ್ನೆಗೆ ನೀನ್ ಉತ್ತರ ಕೊಟ್ಯಾ? ದೇವ್ರೆ, ಯಾಕೆ ಮೌನ ಆಗ್ಬಿಟ್ಟೆ? ಏನಾದ್ರೂ ಮಾತಾಡು, ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ನಿನ್ ಕಿವಿ ಹಿಂಡಿ ಉತ್ತರ ಪಡ್ಕೋತೀನಿ. ನನ್ ಕಿವಿ ಇಂಚ, ದೇವ್ರ ಕಿವಿ ಇಂಚ. ಕಳ್ಳಿ, ನೀನ್ ಯಾವಾಗ ಅಲ್ಲಿ ಬಂದೆ? ಕಣ್ಣಮ್ಮ, ಯಾವಾಗ ಬಂದ್ ಬಚ್ಚಿಟ್ಕೊಂಡೆ ಇಲ್ಲಿ? ಇನ್ನು ಕಣ್ ಮುಚ್ಕೊಂಡು ಪ್ರೇ ಮಾಡ್ತಾ ಇದ್ಲಲ್ಲ, ಅವಾಗ ಬಂದೆ. ಓಹೋ, ಅಮ್ಮ ಮಾತಾಡಿ ನಾನು ಅಂತ ಹೇಗ್ ಕಣ್ಣಿಟ್ರೆ ನೀನು? ನಾನಿನ್ ಅಮ್ಮ ಕಣ್ಣಮ್ಮ, ನೀನ್ ಎಲ್ಲಿದ್ರು ನಂಗೆ ಗೊತ್ತಾಗತ್ತೆ. ನಿನ್ ಮಾತಿಂದ ನನಗೊಂದು ಪಾಸಿಟಿವ್ ಫೀಲಿಂಗ್ ಬರ್ತಿದೆ ಕೃಷ್ಣ. ನನ್ನ ಹುಡ್ಕಾಟಕ್ಕೆ ಇವತ್ತೊಂದು ದಾರಿ ಸಿಗುತ್ತೆ ಅಂತ. ಏನ್ ಹುಡ್ಕ್ತಿದ್ದಿ ನೀನು? ಅದೆಲ್ಲ ಹೇಳಿದ್ರೆ ನಿಂಗೆ ಇವಾಗ ಅರ್ಥ ಆಗಲ್ಲ. ಹೋಗಿ ತಿಂಡಿ ತಿನ್ನೋಣ? ಮಿಸ್ಟರ್ ಸಂಜೀವ್, ನಿಮ್ಮನ್ನೇ ಕೇಳ್ತಾ ಇರೋದು. ಬಂದಿರೋದ್ ಗೋಲ್ಡ್ಗೂ ನೀವು ಸೇಲ್ ಮಾಡಿರೋದ್ ಗೋಲ್ಡ್ಗೂ ಲೆಕ್ಕನೇ ಮ್ಯಾಚ್ ಆಗ್ತಿಲ್ವಲ್ಲ. ಎಕ್ಸ್ಟ್ರಾ ಗೋಲ್ಡ್ ಎಲ್ಲಿದು? ಸರ್, ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಅಕೌಂಟ್ ಎಂಟ್ರಿಲಿ ಏನೋ ಮಿಸ್ಟೇಕ್ ಆಗಿರ್ಬೋದು. ಇನ್ ದಟ್ ಕೇಸ್ ನೀವು ಏಜೆನ್ಸಿ ಪರ್ಚೇಸ್ ಮಾಡೋ ದಾಖಲೆಗಳು ಅಂದ್ರೆ ಇನ್ವಾಯ್ಸ್ಗಳು ಇರ್ಬೇಕಲ್ಲ, ತೋರಿಸಿ. ರೀ ಸುಧಾಕರ್, ಗೋಲ್ಡ್ ಪರ್ಚೇಸ್ ಇನ್ವಾಯ್ಸ್ಗಳು ಎಲ್ರಿ? ಕೇಳ್ತಿದ್ದೀರಲ್ಲ, ತಂದು ತೋರಿಸಿ. ಇರೋದಷ್ಟೇ ಸರ್. ಅಪ್ಪು ಅಣ್ಣ, ಇನ್ಕಮ್ ಟ್ಯಾಕ್ಸ್ ಅವ್ರೇನು ಇಷ್ಟು ಫಾಸ್ಟ್ ಆಗಿದ್ದಾರೆ? ಕಂಪ್ಲೇಂಟ್ ಹೋದ ತಕ್ಷಣ ಡಬಲ್ ಸ್ಪೀಡಲ್ಲಿ ಬಂದು ರೈಡ್ ಮಾಡ್ತಾ ಇದ್ದಾರೆ. ದೇವಿ ಪ್ಲಾನ್ ಅಂತೂ ಸೂಪರ್ ಕಣೋ. ಹೇಗ್ ವರ್ಕೌಟ್ ಆಯ್ತು ನೋಡು. ಅಣ್ಣ, ಸಂಜೀವ ಜೈಲಿಗೆ ಹೋಗೋದು ಗ್ಯಾರಂಟಿ ಅಲ್ವೇನಣ್ಣ? ಹಾಗಾದ್ರೆ 100% ಹೋಗ್ತಾನೆ. ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಹೆಡ್ಲೈನ್ ಏನು ಗೊತ್ತಾ ಕಪ್ಪು? ಏನಣ್ಣ? ಶ್ರೀವಾರಿ ಜ್ಯುವೆಲರ್ಸ್ ಮೇಲೆ IT ದಾಳಿ. ಇಲ್ಲಿಗಲ್ ಗೋಲ್ಡ್ ಬಿಸ್ನೆಸ್ ಕಿಂಗ್ ಪಿನ್ ಸಂಜೀವನ ಬಂಧನ. ಅಯ್ಯೋ, ನಿನ್ ಬಾಯಿಗೆ ಮಿಸ್ಕಿ ಸೂರ್ಯ, ಎಷ್ಟ್ ಚೆನ್ನಾಗಿ ಹೇಳ್ತೀಯಣ್ಣ. ಆ ಸಂಜೀವನ್ ಕೈಗೆ ಪೊಲೀಸರು ಹ್ಯಾಂಡ್ ಕಫ್ ಆಗಿ ಕರ್ಕೊಂಡು ಹೋಗೋದನ್ನ ನಾನ್ ನೋಡ್ಬೇಕು ಕಪ್ಪು. ಇವತ್ತು ಪಾರ್ಟಿ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ಬೇಕು. ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ತೀನಣ್ಣ. ಟೈಮ್ ಬೇರೆ ಆಗ್ತಿದೆ. ಇನ್ ಸ್ವಲ್ಪ ಹೊತ್ತಾದ್ರೆ ಕತ್ಲಾಗ್ಬಿಡುತ್ತೆ. ಇವತ್ ರಾತ್ರಿ ಹೆಂಗ್ಸು ದೇವಸ್ಥಾನಕ್ ಬರ್ತಾಳೆ ಅಂತ ಅರ್ಚಕ್ರು ಫೋನ್ ಮಾಡಿದ್ರು. ಜೀವ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಎಲ್ಲಾದ್ರೂ ಬ್ಯುಸಿಯಾಗಿ ಮರ್ತು ಬಿಟ್ರಾ? ಫೋನ್ ಮಾಡ್ತೀನಿ.
ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಏನಾಯ್ತು ರಚನಾ? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಅದು ನಾನು ಜೀವ ಒಂದ್ ಕಡೆ ಹೋಗೋದಿತ್ತು ಬಾಲ. ಸಂಜೆ ಅಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದವರು ಎಷ್ಟು ಸಲ ಫೋನ್ ಮಾಡಿದ್ರು ರಿಸೀವೇ ಮಾಡ್ತಿಲ್ಲ. ಅಯ್ಯೋ ಅಷ್ಟೇನಾ? ಗೌರಿ ಗಣೇಶ ಹಬ್ಬದ ಸೀಸನ್ ಅಲ್ವಾ, ಅಂಗಡಿಲಿ ಸ್ವಲ್ಪ ವ್ಯಾಪಾರ ಜಾಸ್ತಿ ಇರುತ್ತೆ, ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ. ಅಥವಾ ಅವನೇನಾದ್ರೂ ಮೀಟಿಂಗ್ ಅಲ್ಲಿ ಇರ್ಬೇಕು. ಒಂದ್ ಕೆಲಸ ಮಾಡಿ, ನೀವಿಬ್ರು ನಾಳೆನೆ ಹೋಗಿ ಬನ್ನಿ ಸಾಕು. ಅಯ್ಯೋ ಹೆಂಗ್ಸ್ ಬರೋದ್ ಇವತ್ತೇ, ಮಿಸ್ ಆದ್ರೆ ಇನ್ ಯಾವತ್ ಸಿಗ್ತಾಳೋ ಗೊತ್ತಿಲ್ಲ. ಏನಂದ್ರಿ? ಹೆಂಗ್ಸ? ಯಾವ ಹೆಂಗ್ಸು? ಏನ್ ಕತೆ? ಓ, ಬರ್ತಾ ಬರ್ತಾ ನನ್ನ ಹತ್ರನೇ ಮುಚ್ಚುಮರೆ ಮಾಡೋದಕ್ಕೆ ಶುರು ಮಾಡಿದ್ರಾ? ಇಲ್ಲ ಬಾಲ. ಮತ್ ಹೇಳಿ. ಅದು 4-5 ದಿವಸದ ಹಿಂದೆ ಆಫೀಸ್ ಅಕೌಂಟ್ಸ್ ಚೆಕ್ ಮಾಡ್ತಿರ್ಬೇಕಾದ್ರೆ ಒಬ್ಬ ಹೆಣ್ಮಗಳು ಬಂದು ಕೊಟ್ಟು ಹೋಗ್ತಾರೆ. ಯಾರಿಗೂ ಗೊತ್ತಾಗ್ತಿರೋ ತರ ಹೋಮ ಹವನ ಏನಾದ್ರು ಮಾಡ್ತಾರ? ಇಲ್ಲ, ನಾಟ್ಯ ನಾಟ್ಯ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಇಲ್ಲಿ ಬರೋದು ಗೊತ್ತಾದ್ರೆ ಅವಳಿವತ್ತು ಆ ದೇವಸ್ಥಾನ ಗೊತ್ತಾಗಲ್ಲ. ಏನ್ರಿ ಇದು? ನಾವಿರೋದು ಮನೆಲ ಅಥವಾ ಮರ್ಮ ದೇಶದಲ್ಲ ಅಂತ ಅರ್ಥನೇ ಆಗ್ತಿಲ್ಲ ನನಗೆ. ಬಹಳ ನಿಗೂಢವಾದ ರಹಸ್ಯಗಳನ್ನೆಲ್ಲ ಬಚ್ಚಿಟ್ಕೊಂಡ್ರ ಆಗಿದೆ ಈ ಪ್ರದೇಶ. ಅಲ್ಲ, ಯಾರ್ರೀ ಆ ಹೆಂಗ್ಸು? ನಮ್ ಶ್ರೀವಾರಿ ಜುವೆಲರ್ಸ್ ಇಂದಲೇ ದೇವಸ್ಥಾನಕ್ಕೆ ದೇಣಿಗೆ ಕೊಡಂತವಳು. ಅದನ್ನ ತಿಳ್ಕೊಬೇಕು ಅಂದ್ರೆ ಇವತ್ತು ಆ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಬಾಲ. ಸರಿ, ಒಂದ್ ಕೆಲಸ ಮಾಡೋಣ, ಜೀವನಿಗೆ ಸುಮ್ಮನೆ ತೊಂದರೆ ಕೊಡೋದ್ ಬೇಡ. ಅವ್ನ ಕೆಲಸ ನೋಡ್ಕೊಳ್ಳಿ, ನಾವಿಬ್ರು ಹೋಗ್ಬೇಡ. ಆದ್ರೆ ಕೃಷ್ಣ ಒಬ್ಳೇ ಇರ್ತಾಳಲ್ಲ ಮನೇಲಿ. ಆ ಗೊಂಬೆದ್ ಬೇರೆ ಟಾರ್ಚರ್ ಆಗ್ಬಿಟ್ಟಿದೆ. ಛೇ, ಹೌದಲ್ವಾ? ಮತ್ತಿನ್ನೇನ್ ಮಾಡೋದು? ನಾನೇ ಹೋಗ್ ಬರ್ತೀನಿ. ಒಬ್ರೇನಾ? ಬೇರೆ ದಾರಿ ಇಲ್ವಲ್ಲ ಬಾಲ. ಏನ್ ರಚನಾ, ತಮಾಷೆ ಮಾಡ್ತಿದ್ದೀರಾ? ಮನೆಯವ್ರಿಗೆ ಗೊತ್ತಿಲ್ದಂಗೆ ಅವ್ರ ಅಕೌಂಟ್ ಇಂದ ಅವಳು ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಿದ್ದಾಳೆ ಅಂದ್ರೆ ಅವಳು ಎಂತ ಖತರ್ನಾಕಿರ್ಬೇಕು. ಅವಳು ಮುಂದೆ ನೀವು ಕಾಣಿಸ್ಕೊಂಡ್ರೆ ಸುಮ್ನೆ ಬಿಡ್ತಾಳ? ಬೇಡ ಬೇಡ, ಇದೆಲ್ಲ ಬೇಡ, ಸುಮ್ನೆ ಸಮಸ್ಯೆ ಆಗುತ್ತೆ. ನಾನು ಹೋಗ್ಬಿಡಲ್ಲ. 35 ವರ್ಷ ಹಿಸ್ಟ್ರಿ ಇರುವಂತ ಜ್ಯುವೆಲರ್ಸ್ ನೆಟ್ವರ್ಕ್ ನ ಯಾವ ಲೆವೆಲ್ ತಂದ್ಬಿಟ್ರಿ ನೀವು? ದುರಾಸೆ ಇರೋದ್ ಮನುಷ್ಯನ್ನ ತುಂಬಾ ಲೋ ಲೆವೆಲ್ ಇಳಿಸ್ಬಿಡುತ್ತಲ್ಲ ಸರ್. ಅಕೌಂಟ್ ಅಲ್ಲಿ ಇಲ್ಲ ಸರ್, ಅದಕ್ಕೆ ಈ ಕನ್ಫ್ಯೂಷನ್ ಇಲ್ಲ. ಒಂದು 2 days ಟೈಮ್ ಕೊಡಿ ಸರ್, ನಾನೇ ಖುದ್ದಾಗಿ ಎಲ್ಲ ಚೆಕ್ ಮಾಡ್ಬಿಟ್ಟು. ಒಂದಷ್ಟು ಡಮ್ಮಿ ಇನ್ವಾಯ್ಸ್ ಗಳು ರೆಡಿ ಮಾಡ್ಕೊಳ್ತಿರಲ್ಲ ಯಾಮರ್ಸಕ್ಕೆ? ಇಲ್ಲ ಸರ್. ರೀ, ಪ್ರತಿಯೊಂದು ನಿಮ್ಮ ಕಣ್ ಮುಂದೆನೇ ಇದೆ. ಗೋಲ್ಡ್ ಬಂದಿರೋದಕ್ಕೂ ಸೇಲ್ ಆಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಲೆಕ್ಕ ಕೇಳಿದ್ರೆ ಇಲ್ಲ, ಉತ್ತರ ಹೇಳಿದಕ್ಕೂ ಪರದಾಟ. ಇದಕ್ಕಿಂತ ಇನ್ನೇನ್ ಬೇಕು ಎವಿಡೆನ್ಸ್? ನೀವು ಮಾಡ್ತಿರೋ ಫ್ರಾಡ್ ಅಂತ ಪ್ರೂವ್ ಮಾಡಕ್ಕೆ